ಬೇರೆಯವ್ರ ಹೆಂಡತಿ ಮೇಲೆ ಆಸೆ ಪಡೋದು ಯಾವುದಕ್ಕೆ ಸಮಾನ ಗೊತ್ತಾ? ಒಂದು ಚಿಕ್ಕ ಸ್ಟೋರಿ ಇದೆ ಕೇಳಿ. ಒಂದೂರಲ್ಲಿ ಒಂದು ಸರ್ಪಂಚ್ ಇರ್ತಾನೆ. ಅವ್ರಿಗೆ ಹುಡುಗಿರ ಮೇಲೆ, ಮಹಿಳೆಯರ ಮೇಲೆ ಒಂಥರ ಆಸೆ ಬೀಳ್ತಾ ಇರ್ತಾನೆ. ಒಂದ್ಸಲ ಆ ಸರ್ಪಂಚ್ ಆಚೆ ಎಲ್ಲೋ ಹೋಗ್ತಾ ಇದ್ದಾಗ ಅವನಿಗೆ ದಾಹ ಆಗಿ ಒಂದು ಮನೆ ಮುಂದೆ ನಿಲ್ತಾನೆ. ಆ ಮನೆಯಲ್ಲಿ ಒಂದು ಸುಂದರವಾಗಿರೋ ಮಹಿಳೆ ಅವ್ರ ಗಂಡಾಗೆ ಊಟ ಬಡಿಸ್ತಾ ಇರ್ತಾಳೆ. ಆಗ ಆ ಸರ್ಪಂಚ್ ಆಚೆಯಿಂದ ಯಾರಾದ್ರೂ ಇದೀರಾ, ಕುಡಿಯಕ್ ಸ್ವಲ್ಪ ನೀರ್ ಕೊಡಿ ಅಂತ ಕೇಳ್ತಾನೆ. ಆ ಮಹಿಳೆ ತಕ್ಷಣ ಎದ್ದು ನೀರ್ ತಗೊಂಡೋಗಿ ಆ ಸರ್ಪಂಚ್ಗೆ ಕೊಡ್ತಾಳೆ. ಆಗ ಆ ಸರ್ಪಂಚು ಎಷ್ಟು ಅಂದವಾದ ಮಹಿಳೆ, ಹೆಂಗಾದ್ರೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾನೆ. ಅವ್ರ ಗಂಡ ತಿಂದಾದ್ಮೇಲೆ ನಂಗೆ ಆಚೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆಚೆ ಹೋಗ್ತಾನೆ. ಅಲ್ಲೇ ಸರ್ಪಂಚ್ ಅವ್ರ ಗಂಡ ಹೋಗ್ತಾ ಇರೋದನ್ನ ನೋಡಿ ಅವನ್ಗೆ ಇರೋ ಆಸೆನ ಆ ಮಹಿಳೆಗೆ ಹೇಳ್ತಾನೆ. ಆಗ ಆ ಮಹಿಳೆ ಶಾಕ್ ಆಗಿ, ಸರ್ಪಂಚ್ ಅವರೇ, ನೀವು ಇಡೀ ಗ್ರಾಮಕ್ಕೆ ದೊಡ್ಡ ವ್ಯಕ್ತಿ, ನೀವು ನನ್ ಮೇಲೆ ಆಸೆ ಪಡೋದು ತಪ್ಪು ಸರ್ಪಂಚ್ ಅವರೇ ಅಂತಾಳೆ. ಎಷ್ಟು ಹೇಳಿದ್ರು ಸರ್ಪಂಚ್ ಕೇಳೋದೇ ಇಲ್ಲ. ಇನ್ನ ಇದು ಆಗೋ ಕೆಲಸ ಇಲ್ಲ ಅಂತ ಹೇಳಿ ಆ ಮಹಿಳೆ, ಸರಿ ಸರ್ಪಂಚ್ ಅವರೇ, ನಾನು ನಿಮ್ ಮನೆಗೆ ಬರ್ತೀನಿ, ಆದ್ರೆ ಒಂದ್ ಕಂಡೀಷನ್, ನೀವು ನಮ್ಮ ಮನೆಯಲ್ಲಿ ಊಟ ತಿನ್ಬೇಕು ಅಂತಾಳೆ. ಅದಕ್ಕೆ ಆ ಸರ್ಪಂಚ್, ಅಷ್ಟೇ ತಾನೇ, ತಿಂತೀನಿ ಅಂತ ಹೇಳ್ತಾನೆ. ಆಗ ಆ ಮಹಿಳೆ ಹೋಗಿ ಅವ್ರ ಗಂಡ ತಿಂದಿರೋ ಎಂಜಲ್ ತಟ್ಟೆನ ತಂದು ಸರ್ಪಂಚ್ ಮುಂದೆ ಇಡ್ತಾಳೆ. ಆಗ ಆ ಸರ್ಪಂಚ್ ಕೋಪದಿಂದ, ನಾನು ಈ ಗ್ರಾಮಕ್ಕೆ ದೊಡ್ಡ ವ್ಯಕ್ತಿ, ನಂಗೆ ಎಂಜಲ್ ತಟ್ಟೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಆ ಮಹಿಳೆ ನಗ್ತಾ, ಸರ್ಪಂಚ್ ಅವರೇ, ಮದುವೆ ಆಗಿರೋ ಮಹಿಳೆ ಮೇಲೆ ಆಸೆ ಪಡೋದು ನಿಮ್ಗೆ ತಪ್ಪು ಅನ್ಸ್ಲಿಲ್ಲ, ಆದ್ರೆ ನನ್ ಗಂಡ ತಿಂದಿರೋ ಎಂಜಲ್ ಪ್ಲೇಟ್ ಅಲ್ಲಿ ತಿನ್ನೋದು ಯಾಕೆ ತಪ್ಪು ಅನ್ಸ್ತಿದೆ ಅಂತಾಳೆ. ಆ ಮಾತ್ ಕೇಳಿ ಆ ಸರ್ಪಂಚ್ ಅವ್ರ ತಪ್ಪು ತಿಳ್ಕೊಂಡು, ಕ್ಷಮಿಸ್ತಾಯಿ ಅಂತ ಹೇಳಿ ಇನ್ಮೇಲೆ ಎಲ್ಲಾ ಮಹಿಳೆಯರನ್ನ ಗೌರವದಿಂದ ನೋಡ್ತೀನಿ ಅಂತ ಹೇಳ್ತಾನೆ.